ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. KCET 2024ನೇ ಸಾಲಿನಲ್ಲಿ BSc ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ KCET ಕಂಪಲ್ಸರಿಯಾಗಿರುತ್ತೆ. ಇನ್ ಕೇಸ್ ಆಫ್ ನೀವು ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಕೂಡ ಹೋಗಬೇಕು ಅಂದರೂ ಕೂಡ ನೀವು KCETಗೆ ಅಪಿಯರ್ ಆಗಲೇಬೇಕಾಗುತ್ತೆ. ಸೊ ಈ ವರ್ಷ 2024ನೇ ಸಾಲಿನಲ್ಲಿ ಈಗಾಗಲೇ ನೀವು PUC ಓದ್ತಾ ಇದ್ದೀರಿ, ಆದರೆ ನೀವು BSc ನರ್ಸಿಂಗ್ ಮಾಡಬೇಕು ಅಂತ ಬಯಸಿದ್ದಲ್ಲಿ ನೀವು CETಗೆ ಅಪಿಯರ್ ಆಗಲೇಬೇಕಾಗತ್ತೆ. ಈ CETಗೆ ಅಪಿಯರ್ ಆಗಬೇಕಂತಂದರೆ ನೀವು ಅಪ್ಲಿಕೇಶನನ್ನು KE ಮುಖಾಂತರ ಅಪ್ಲೈ ಮಾಡಬೇಕಾಗತ್ತೆ. KE ಮುಖಾಂತರ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಕೂತ್ಕೋಬೇಕಾಗತ್ತೆ. ಈ ಅಪಿಯರೆನ್ಸ್ ಆದಮೇಲೆ ನಿಮಗೇನು ಮಾಡ್ತಾರೆ ಅಂತಂದರೆ ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾ ಮತ್ತು ಗೌರ್ಮೆಂಟ್ ಕೋಟಾದ ಅಡಿಯಲ್ಲಿ ನಿಮಗೆ ಪ್ರೊಸೆಸನ್ನು ಮಾಡಿ ಕೊಡ್ತಾರೆ. ಈ ಅಪ್ಲಿಕೇಶನ್ 10/1/2024 ಆರಂಭವಾಗುತ್ತೆ. ನೆಕ್ಸ್ಟ್ 10/2/2024 ಕ್ಲೋಸ್ ಆಗುತ್ತೆ. ಮತ್ತು ಪೇಮೆಂಟ್ ಮಾಡಲಿಕ್ಕೆ ಇದಕ್ಕೆ ತನ್ನದೇ ಆದಂಥ ಒಂದು ಪೇಮೆಂಟ್ ಇದೆ. ಅದನ್ನು ಪೇಮೆಂಟ್ ಮಾಡಲಿಕ್ಕೆ ನಿಮಗೆ 14/2/2024 ಕ್ಲೋಸ್ ಆಗುತ್ತೆ. ಆಮೇಲೆ ನೀವು ಎಕ್ಸಾಮ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ 7/4/2024 ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಎಕ್ಸಾಮನ್ನು ಅಟೆಂಡ್ ಆಗಲಿಕ್ಕೆ ನೀವು 18 ಮತ್ತು 19ನೇ ತಾರೀಕಿಗೆ 2 ಸೆಷನ್ ಮುಖಾಂತರ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. 18ನೇ ತಾರೀಕಿಗೆ ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಆಮೇಲೆ 2024 ಮತ್ತು 2 ಸಬ್ಜೆಕ್ಟ್ ನೀವು 2 ಸೆಷನಲ್ಲಿ ಬರೀಬೇಕಾಗತ್ತೆ. ಒಂದು ಕೆಮಿಸ್ಟ್ರಿ ಮತ್ತು ಇನ್ನೊಂದು ಫಿಸಿಕ್ಸ್. ಈ 2 ಎಕ್ಸಾಮ್ ಅಪೇರ್ ಮಾಡಬೇಕಾಗತ್ತೆ. ಈ ಅಪೇರ್ ಆದಮೇಲೆ ಇನ್ ಕೇಸ್ ಆಫ್ ಯಾರಾದರೂ ಹೊರನಾಡು ಗಡಿನಾಡು ಅಭ್ಯರ್ಥಿಗಳು ಇದ್ದರೆ ಅವ್ರಗಳಿಗೆ 20ನೇ ತಾರೀಕಿಗೆ ಬೇಸಿಕ್ ಕನ್ನಡ ಎಕ್ಸಾಮ್ ಇರುತ್ತೆ. ಇದನ್ನೆಲ್ಲನೂ ಆನ್ಲೈನ್ ನಿಮಗೆ KE ಮುಖಾಂತರನೇ ಅಪ್ಡೇಟ್ ಮಾಡಲಾಗುತ್ತೆ. KEದಲ್ಲಿ ಕೂಡ ಈ ಅಪ್ಡೇಟನ್ನು ಕೊಟ್ಟಿದ್ದಾರೆ. ನೀವು ಇವತ್ತಿಂದ ಏನು ಅಪ್ಲಿಕೇಶನನ್ನು ನೀವು ಹಾಕ್ಬೋದು, ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಅದಕ್ಕೆ ಸಂಬಂಧಿಸಿದಂಥ ಅಪ್ಡೇಟ್ ಕೂಡ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.